ಆರೂರ್ ಕಿರಣ್ ರಾವ್, ಗುರು ಪರಂಪರೆ ಜ್ಯೋತಿಷ ಕೇಂದ್ರ ಉಡುಪಿ. ಇವತ್ತು ನಮ್ಮ ಸ್ಟುಡಿಯೋಗೆ ಇಲ್ಲಿ ಪ್ರಖ್ಯಾತ ಜ್ಯೋತಿಷರಾದ ಶ್ರೀಯುತ ಛತ್ರಪತಿ ಶಿವಾಜಿ ಪ್ರಭುಗಳು ಗುರುಜಿ ಅವರನ್ನು ನಾವು ಇಲ್ಲಿ ಜ್ಯೋತಿಷ್ಯದ ವಿಷಯದಲ್ಲಿ ಮಾತಾಡಲಿಕ್ಕೆ ಕರೆದಿದ್ದೇವೆ. ನಮಸ್ಕಾರ ಗುರು. ನಮಸ್ಕಾರ ಸರ್. ನಿಮ್ಮ ಹತ್ರ ಅಂದ್ರೆ ನೀವು ಪ್ರಖ್ಯಾತ ಜ್ಯೋತಿಷ್ಯರಾಗಿ ಇಲ್ಲಿ ಬಂದದಿಂದ ನಿಮ್ಮ ಹತ್ರ ತುಂಬಾ ವಿಷಯಗಳನ್ನು ನಾವು ತಿಳಿಲಿಕ್ಕೆ ಉಂಟು. ಹಾಗೂ ನಮ್ಮ ವೀಕ್ಷಕರಿಗೆ ಸಹ ನೀವು ಸ್ವಲ್ಪ ಕೆಲವು ವಿಷಯಗಳನ್ನು ಹೇಳಲಿಕ್ಕೆ ಉಂಟು. ಕೇಳಿ ಸರ್, ಕೇಳಿ. ಈಗ ಪ್ರಥಮವಾಗಿ ಏನು ಹೇಳುದು ಹೇಳಿದ್ರೆ, ಈಗ ಈ ಜ್ಯೋತಿಷ್ ಶಾಸ್ತ್ರದಲ್ಲಿ ಒಂದು ಹೊಟ್ಟೆಗೆ ಮದ್ದು ಅಂದ್ರೆ ಕೈ ವಿಷ ಅಂತ ಹೇಳ್ತಾರೆ. ಅದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಇದರಲ್ಲಿ ಕೆಲವು ಜನರಿಗೆ ತುಂಬಾ ಗೊಂದಲ ಉಂಟು. ಕೆಲವು ಜನರು ಏನ್ ಹೇಳ್ತಾರೆ ಹೇಳಿದ್ರೆ, ಕೆಲವು ಜನ ಅದು ಸುಳ್ಳು ಅಂತ ಹೇಳ್ತಾರೆ, ಮತ್ತೆ ಕೆಲವು ಜನ ಅದು ಸತ್ಯ ಅಂತ ಹೇಳ್ತಾರೆ, ಅದರಿಂದ ತುಂಬಾ ತೊಂದರೆ ಆಗಿದೆ ಅಂತ ಹೇಳ್ತಾರೆ. ಅದು ನಿಮ್ಮ ಪ್ರಕಾರದಲ್ಲಿ ಯಾವ ರೀತಿಯ ತೊಂದರೆಗಳು ಆಗ್ಬಹುದು ಅದರಿಂದ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರೆ. ನೀವು ಹೇಳಿದ್ದು ಕೈ ವಿಷ ಅನ್ನೋದು ಉಂಟಾ ಇಲ್ವಾ ಅಂತ. ಹೌದು ಅಲ್ವಾ? ಕೈ ವಿಷ ಈಗಿನ ಕಾಲಘಟ್ಟದ್ದಲ್ಲ. ಪುರಾತನ ಇಸ್ವಿ ಇದನ್ನು ನೋಡಿದ್ರೆ ಎಲ್ಲಾ ಕಡೆಯಲ್ಲಿ ಕೈ ವಿಷಯದ ಬಗ್ಗೆ ಹೇಳಿದ್ದುಂಟು. ಉದಾಹರಣೆ, ಪಾಶ್ಚಿಮಾತ್ಯ ದೇಶದಲ್ಲಿ ಕೂಡ ಇದರ ಬಗ್ಗೆ ಉಲ್ಲೇಖ ಉಂಟು. ಯಾಕಂದ್ರೆ ಈ ಕೈ ವಿಷ ಅನ್ನೋದು ಭಯಂಕರ ಪವರ್ಫುಲ್ ಮದ್ದು. ಕೈ ವಿಷ ಹೇಗೆ ತಯಾರು ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ವಿಧಿವಿಧಾನಗಳು ಉಂಟು. ಅದು ನಾವ್ ಹೇಳಿದ್ರೆ ಇಲ್ಲೆಲ್ಲರೂ ಕಲ್ತುಕೊಂಡಾರ. ಕೈ ವಿಷ ಇದ್ದೇ ಇದೆ. ಕೈ ವಿಷ ರೆಮಿಡಿಗೆ ಕೂಡ ಮದ್ದುಂಟು. ಏನು ಮದ್ದು ಅಂತ ಹೇಳಿದ್ರೆ, ಕೈ ವಿಷ ಅನ್ನೋದು ಹಾಕುದು ಯಾಕೆಂದ್ರೆ ನಾನು ಹೇಳಿದಂತೆ ನೀವು ಕೇಳಬೇಕು, ಅಥವಾ ನೀವು ನನ್ನ ಒಂದು ಆಡಳಿತದಲ್ಲಿ ಅಂದ್ರೆ ಹತೋಟಿಯಲ್ಲಿ ನೀವು ಇರ್ಬೇಕು. ಅಥವಾ ಉದಾಹರಣೆ, ಕೆಲವೊಂದು ನೋಡುವಾಗ ಕೆಲವರು ಹೆಣ್ಣಿನ ಮೇಲೆ ವ್ಯಾಮೋಹ, ಅಥವಾ ಹೆಣ್ಣಿನ ಹತ್ರ ಇರುವ ಸಂಪತ್ತಿನ ಮೇಲೆ ವ್ಯಾಮೋಹ, ಇದೆಲ್ಲ ಇದ್ದು ಕೈ ವಿಷ ಹಾಕುವುದುಂಟು. ಯಾಕಂದ್ರೆ ಇಂಥ ಕೇಸು ನನ್ನ ಹತ್ರ ಕೂಡ ಬಂದದ್ದುಂಟು. ನಾವು ಇದನ್ನು ಎನ್ಕರೇಜ್ ಮಾಡುದಿಲ್ಲ. ಶಾಸ್ತ್ರ ಹೇಳುವ ಕೈ ವಿಷ ಇಲ್ಲ, ಅದೆಲ್ಲ ಸುಳ್ಳು ಅಂತ ಹೇಳ್ತೇವೆ. ನಿಜವಾಗಿ ಕೈ ವಿಷ ಅನ್ನೋದುಂಟು. ವಶೀಕರಣ ಅಂತ ಹೇಳ್ತೇವೆ ಇದಕ್ಕೆ ನಾವು. ಈ ಕೈ ವಿಷ ಯಾವುದಕ್ಕೆಲ್ಲ ಹಾಕ್ತಾರೆ ಅಂತ ಹೇಳಿದ್ರೆ 2-3 ವಿಧಾನ. ಕೈ ವಿಷ ಹಾಕುವರು ಎಷ್ಟು ಪ್ರಬಲವಾಗಿರ್ತಾರೆ ಅಂತ ಹೇಳುದು, ಬರೀ ನಿಮ್ಮ ತಲೆಗೆ ಒಂದು ವಿಭೂತಿ ಹಾಕೋದ್ರಿಂದ ಅದು ಕೂಡ ಕೈ ವಿಷವೇ. ಅದು ವಶೀಕರಣ ಆಗ್ತದೆ. ಹೊಟ್ಟೆಗೆ ನೀವು ತಿನ್ನುವ ಆಹಾರದಲ್ಲಿ ಏನಾದ್ರೂ ಬೆರಕೆ ಮಾಡಿಕೊಡುದು ಕೈ ವಿಷವೇ. ನೀವು ಅನಾರೋಗ್ಯಕ್ಕೆ ಬೀಳ್ಬೇಕಾದ್ರೂ ಅದಕ್ಕೆ ಒಂದು ಕೈ ವಿಷ. ಕೈ ವಿಷ ಹೊಟ್ಟೆಗೆ ಹೋದ ನಂತರ ಒಂದು 6 ತಿಂಗಳು 3 ವರ್ಷ ಎಲ್ಲ ಆಗುವಾಗ ಅದು ಬಲಿತವಾಗ್ತದೆ. ಅದಕ್ಕೆ ಮತ್ತು ಮದ್ದಿಲ್ಲ. ಅದನ್ನು ಹೇಗೆ ತೆಗಿಬೇಕಂದ್ರೆ ಅದಕ್ಕೆ ವಿಧಿವಿಧಾನಗಳು ಉಂಟು. ಯಾಕಂದ್ರೆ ಶಾಸ್ತ್ರದಲ್ಲಿ ಕೈ ವಿಷ ಇಲ್ಲ, ಮಾಟ ಇಲ್ಲ, ಮಾಂತ್ರಿಕತೆ ಇಲ್ಲ ಅಂತ ಹೇಳಲಿಕ್ಕಿಲ್ಲ. ನಾನು ಹಿಂದಿನ ಒಂದು ಸಂಚಿಕೆಯಲ್ಲಿ ಹೇಳಿದ್ದೇನೆ. ನಮ್ಮ ಗೋಪಿ ಭಟ್ರು ಕೇಳಿದಾಗ, ಗೋಪಾಲ್ ಕೃಷ್ಣ ಕೇಳಿದಾಗ, ಮಾಟ ಮಂತ್ರ ಸತ್ಯ ಸುಳ್ಳು ಹೇಗೆ ಒಂದಕ್ಕೊಂದು ಅಪೋಸಿಟ್ ಉಂಟೋ, ಕೈ ವಿಷ ಅನ್ನೋದು ಕೂಡ ಉಂಟು. ಕೈ ವಿಷ ಅಂದ್ರೆ ಜನರಲಿ, ಈಗ ನಾನು ನಿಮ್ಗೆ ಹೇಳಬಾರ್ದು, ಇದು ಹೇಳ್ತೇನೆ. ಸಣ್ಣ ಹುಡುಗರು ಒಂದು ಹುಡುಗಿಯ ಮೇಲೆ ಹುಚ್ಚು ಬಿದ್ದಿರ್ತಾರೆ, ಹುಡುಗಿಯ ಮೇಲೆ ಮನಸ್ಸು ಬಿದ್ದಿರ್ತದೆ. ಆ ಹುಡುಗಿಯನ್ನು ವಶೀಕರಣ ಮಾಡ್ಲಿಕ್ಕೆ ಒಂದು ಜ್ಯೋತಿಷರ ಹತ್ರವೋ ಅಥವಾ ಒಂದು ಪೂಜಾರಿ ಹತ್ರ ಹೋಗ್ತಾರೆ. ಪೂಜಾರಿ ಆಗಬೇಕು ಹೇಳಿಲ್ಲ, ಮೊಯ್ಲಾರ್ ಅಂತ ಇರ್ತಾರೆ, ಮೊಯ್ಲಾರ್ ಹತ್ರ ಹೋಗ್ತಾರೆ. ನಮಗೊಂದು ಅವಳ ಮೇಲೆ ತುಂಬಾ ಮನಸ್ಸಾಗಿದೆ, ನಿಮ್ಗೆ ಎಷ್ಟು ಬೇಕಾದ್ರೂ ಕೊಡ್ತೇನೆ, ನೀವು ಒಂದು ಕೈ ವಿಷ ಮಾಡಿಕೊಡಿ. ಜನರಲಿ ಒಳ್ಳೆಯ ಜ್ಯೋತಿಷ್ಯರು ಅಥವಾ ಒಳ್ಳೆಯ ಮಂತ್ರವಾದಿಗಳು ಇದು ಮಾಡುದಿಲ್ಲ. ಆದ್ರೆ ಹೌದು, ಯಾಕಂದ್ರೆ ನಮ್ಮ ಧರ್ಮವನ್ನು ತಪ್ಪಿ ನಾವು ಹೋಗುದಿಲ್ಲ. ಇದು ಏನು ಮಾಡ್ತಾರೆ, ಏನೋ ಆಗಬೇಕಂತ ಏನೋ ಒಂದು ಮಂತ್ರಿಸಿ ಅವರು ಸಿದ್ಧಿಯಾದ ದೇವತೆಯ ಮೇಲೆ ಒಂದು ಭಾಷೆ ಇಟ್ಟು ಅಥವಾ ಆಡು ಭಾಷೆ ಇಟ್ಟು ಆಣೆ ಅಂತ ಹೇಳ್ತಾರೆ, ಇಟ್ಟು ಅವಳಿಗೆ ಕೊಡ್ತಾರೆ, ಹೋಗು ನೀನ್ ಸರಿ ಆಗ್ತದೆ ಅಂತ. ಅದು ಆಗ್ತದ ಇಲ್ವಾ ಅನ್ನೋದು ಟೆಕ್ನಿಕಲ್ ವಿಷಯ. ಹೌದು, ಅದು ಆಗ್ತದೆ ಕೆಲವೊಂದು ಸಾರಿ. ಯಾಕೆಂದ್ರೆ ಪ್ರಚಕನು ಅಂದ್ರೆ ಒಬ್ಬ ಪ್ರಶ್ನೆ ಕೇಳುವ, ಅವನಿಗೆ ಇದು ಕೊಟ್ಟಿದ್ದಾನೆ ಅಂದ್ರೆ ಅದು ಹೋಗಿ ಆ ಹುಡುಗಿಗೆ ಕೊಟ್ಟಿದ್ದಾದ್ರೆ ಆಗ್ತದೆ. ಹಾಗೆ ಒಂದು ತಂದೆ, ನನ್ನ ಮಗಳಿಗೆ ಒಬ್ಬ ಬಾಯ್ ಫ್ರೆಂಡ್ ಇದ್ದಾನೆ, ಅದು ಬಿಟ್ಟು ಹೋಗುವ ಹಾಗೆ ಮಾಡಬೇಕು ಅಂತ ಹೇಳ್ತಾರೆ ಜ್ಯೋತಿಷರ ಹತ್ರ. ಆಗ ಜ್ಯೋತಿಷರು ಹೇಳ್ತಾರೆ, ಇದು ನಾನು ಮಾಡುದಿಲ್ಲ, ಅಲ್ಲಿ ಬಾಲಕೃಷ್ಣ ಭಟ್ರು ಅಂತ ಇದ್ದಾರೆ, ಅವ್ರ ಹತ್ರ ಹೋಗಿ ಅವರೊಂದು ಮಂತ್ರಿಸಿ ಕೊಡ್ತಾರೆ ಅಂತ ಅವ್ರು ಕೊಡ್ತಾರೆ. ಅದನ್ನು ಕೊಂಡೋಗಿ ಮಗಳಿಗೆ ಸಿನ್ನಿಸಿದ್ರೆ ಆ ಮಗಳ ಲವರ್ ಏನ್ ಮಾಡ್ತಾನೆ ಅಂದ್ರೆ, ಇಷ್ಟಪಟ್ಟ ಹುಡುಗ ಇವನು ನನ್ನನ್ನು ಬಿಟ್ಟು ಹೋಗ್ಲಿ, ಇವನನ್ನು ಕಂಡ್ರೆ ಒಂದು ಅಸಡ್ಡೆ ಬರ್ತದೆ. ಆಗ ಆ ಹುಡುಗನು ವಿಚಲಿತ ಆಗ್ತಾನೆ, ಅವನು ಒಂದು ಮಂತ್ರವಾದಿ ಹತ್ರ ಹೋಗ್ತಾನೆ. ನಿಜವಾಗಿ ಈ ಹುಡುಗನಿಗೆ ಅವರೇನು ಮಾಡ್ಲಿಲ್ಲ, ಈ ಹುಡುಗಿಯ ಮನಸ್ಸು ಬದಲಾವಣೆ ಆಗ್ಲಿಕ್ಕೆ ಇದು ವಶೀಕರಣಕ್ಕೆ ಅವರು ಕೊಟ್ಟರು.
ಇದು ವಶೀಕರಣ ಅನ್ನೋದಕ್ಕೆ ಎಂತದೆಲ್ಲ ವಿಧಾನ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಇನ್ನು ಇದು ನಿಗೂಢ, ಯಾರಿಗ್ ಗೊತ್ತಿಲ್ಲ. ಏನಂತ ಹೇಳ್ತೇನೆ, ಇವಾಗ ಹೇಳ್ತೇನೆ. ಈ ವಶೀಕರಣಕ್ಕೆ ಕೊಡುದು ಒಂದು ಸ್ಮಶಾನದಲ್ಲಿ ಹೆಣ ಸುಟ್ಟ ವಿಭೂತಿಯನ್ನು ಕೊಡುದು. ಅರ್ಥ ಆಯ್ತಾ? ಇಲ್ಲದಿದ್ರೆ ಏನಾದ್ರೂ ಒಂದು ಮೈಲಿಗೆ ಆದ ಹೆಂಗಸರ ಬಟ್ಟೆ ಉಂಟಲ್ಲ, ಅದನ್ನು ಸುಟ್ಟು ಅದರ ವಿಭೂತಿ ಕೊಡುದು. ಶಾಸ್ತ್ರದಲ್ಲಿ ಅದೆಲ್ಲ ಇಲ್ಲ. ಶಾಸ್ತ್ರದಲ್ಲಿ ವಶೀಕರಣಕ್ಕೆ ಕೆಲವೊಂದು ಮೂಲಿಕೆಗಳಿಂದ ಕೊಡುವುದೊಂದು ಉಂಟು, ಅದಿದ್ರೆ ಆಗ್ತದೆ. ಹಿಂದಿನ ಕಾಲದ ಗ್ರಂಥದಲ್ಲಿ ನೋಡಿದ್ರೆ, ಅಥವಾ ನಾವು ಧನ್ವಂತರಿ ಜ್ಯೋತಿಷ್ಯ ಅಂತ ಉಂಟು. ಈ ಧನ್ವಂತರಿ ಜ್ಯೋತಿಷ್ಯದಲ್ಲಿ ಈ ವಶೀಕರಣ ಮಾಡುವುದು ಹೇಗೆ, ವಶೀಕರಣವನ್ನು ತೆಗೆಯುವುದು ಹೇಗೆ ಅಂತ ಹೇಳಿದ. ಅದೇ ರೀತಿ ಈಗ ಒಂದು ಹೆಂಗಸಿಗೆ ಮಗನಿಗೆ ಮದುವೆ ಆಗ್ತದೆ. ಮದುವೆ ಆಗಿ ಅವನು ಸಂಬಳ ಎಲ್ಲ ಮೊದಲು ಮದುವೆ ಆಗುವವರೆಗೆ ತಾಯಿ ಹತ್ರ ತಂದು ಕೊಡ್ತಿದ್ದ. ಮದುವೆ ಆದ ಮೇಲೆ ಹೆಂಡತಿ ಹತ್ರ ಕೊಡ್ತಾಳೆ. ಈ ತಾಯಿ ಹೋಗಿ ಜ್ಯೋತಿಷ್ಯರ ಹತ್ರ ಹೇಳ್ತಾಳೆ, ನನ್ನ ಮಗ ನಾನು ಹೇಳಿದ್ದು ಇದು ಕೇಳುದಿಲ್ಲ, ಹೆಂಡತಿ ಬಂದಿದ್ದಾಳಲ್ವಾ, ಅಂದ್ರೆ ಸಂಬಳ ಎಲ್ಲ ಅವಳಿಗೆ ಕೊಡಿ ಅಂತ ಕೊಡ್ತಾಳೆ. ಅದು ನೀವು ಅವಳು ನಾನು ಹೇಳಿದಾಗೆ ನನ್ನ ಮಗ ಕೊಡ್ಬೇಕು, ಹಾಗೆ ಏನಾದ್ರೂ ವಶೀಕರಣಕ್ಕೆ ಕೊಡಿ ಅಂತ. ಇದು ಒಂದು ತಾಯಿ ಕೇಳುದು ಸರಿಯಾ? ತಪ್ಪು. ಹಾಗೆ ಎಲ್ಲಿಂದ ಬಂತು ಇದು? ಜ್ಯೋತಿಷ್ಯರನ್ನಾಗ್ಲಿ, ಇದು ಜ್ಯೋತಿಷ್ಯರದ್ರಲ್ಲಿ ಎಡೆಬಿಡುವುದಿಲ್ಲ. ಇದರಲ್ಲಿ ಎಡೆಬಿಡುವುದು ಯಾರು ಅಂತ ಹೇಳಿ ಮಂತ್ರವಾದಿಗಳು. ಮಂತ್ರವಾದಿಗೆ ಲಿಂಕ್ ಇರೋದು ಜ್ಯೋತಿಷ್ಯರಿಗೆ. ಹಾಗೆ ಅಂದ್ರೆ ಊರಿನಲ್ಲಿ ನೋಡುವಾಗ ಇದು ನಮ್ಮ ಜಾತಿ ಅಂತಲ್ಲ, ಎಲ್ಲಾ ಕಡೆಯಲ್ಲಿದೆ ಇದು. ಇದಕ್ಕೆ ಕೆಲವರು ಇನ್ನು ಮೊಯ್ಲಾರ್ ಅಂತ ಹೇಳ್ತಾರೆ. ಈಗ ಒಂದು ಪುತ್ತೂರಲ್ಲಿ ಇನ್ಸಿಡೆಂಟ್ ಆಯ್ತು. ಒಂದು ಮನೆಯಲ್ಲಿ ಒಂದು ತುಂಬಾ ಪ್ರಾಬ್ಲಮ್ ಇತ್ತು. ಅವರು ಬಂದು ನನ್ನ ಹತ್ರ ಕೇಳಿದ್ದು, ನಾನು ಯಾವತ್ತು ಈ ಮಾಟ ಮಂತ್ರ ವಶೀಕರಣಕ್ಕೆಲ್ಲ ಸಪೋರ್ಟ್ ಮಾಡೋದಿಲ್ಲ, ನಾನೇನು ಇಲ್ಲ, ನೀವು ಹಿಂದಿಂದ ಒಂದು ಪೂಜೆ ಮಾಡಿ ಹಿಂದಿಂದದು ಮಾಡಿ ಹೀಗೆ ಅಂತಾರೆ. ಅವರಿಗೆ ಅದು ನಂಬಿಕೆ ಆಗಲಿಲ್ಲ. ಅವರು ಅವರ ಮಗ ಹೋಗಿ ಸುಳ್ಯದಿಂದ ಒಂದು ಮಂತ್ರವಾದಿಯನ್ನು ಕರೆಸಿ ಒಂದು ಇದು ಮಾಡಿದ. ನೀವು ಹೋಮ ಎಲ್ಲ ಮಾಡ್ಬೇಕಾದ್ರೆ ಇಲ್ಲಿ ಮನೆಯಲ್ಲಿ ಮಾಡಬಾರ್ದು, ಅದು ನಿಮ್ಮ ಮನೆಯಲ್ಲಿ ಮಾಡಿ. ಈ ಮಂತ್ರವಾದಿ ಹೋಮ ಮಾಡ್ತಾನ ಇಲ್ವೋ ಅಂತ ಗೊತ್ತುಂಟಾ? ಇಲ್ಲ. ಮಂತ್ರವಾದಿ ಏನು ಮಾಡಿದ, ಒಂದು ಹೆಣಸುತ್ತ ರುದ್ರಭೂಮಿಯಿಂದ ಇಷ್ಟು ಮರಣದ ಶವದ ಬೂದಿಯನ್ನು ತಂದು ಕೊಟ್ಟ. ಇದನ್ನು ಒಳ್ಳೆ ಕಟ್ಟಿ ದೇವರ ಕೋಣೆಗೆ ಇಡಿ ಅಂತ. ಯಾರ್ದೋ ಮರಣ ಹೊಂದಿದವರ ಹೆಣ ಸುಟ್ಟ ಬೂದಿ, ರುದ್ರಭೂಮಿಯ ಮಣ್ಣು, ಅದನ್ನು ತಂದು ನಿಮ್ಮ ಮನೆಯಲ್ಲಿಟ್ರೆ ಏನಾದೀತು? ನಿಮಗೆ ಏನಾದೀತು? ನೀವೇ ರೋಗಗ್ರಸ್ತರಾಗ್ತೀರಿ. ಹಾಗೆ ಆಯ್ತು. ಅವರಿಗೆ ಒಂದು ಹಾರ್ಟಿನ ಪ್ರಾಬ್ಲಮ್ ಬಂತು. ಜಾತಕ ನೋಡಿದ್ರೆ ಅವರಿಗೆ ಹಾರ್ಟಿನ ಪ್ರಾಬ್ಲಮ್ ಇಲ್ಲ. ಆಗ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನೀವು ಎಲ್ಲಿಂದಲೂ ಒಂದು ವಿಭೂತಿ ತಂದು ನಿಮ್ಮ ಮನೆಯಲ್ಲಿ ಇಟ್ಟಿದ್ದಾರ, ಒಂದು ಕೆಂಪಗಿನ ವಸ್ತು, ಒಂದು ಆಶ್ ಕಲರ್ ಬೂದಿ ಕಲರ್ ವಸ್ತು ತಂದಿಟ್ಟಿದ್ದೀರಾ? ಇಲ್ಲ ಇಲ್ಲ ಅಂತ ಹೇಳಿದ್ರು. ಮತ್ತೆ ಅವ್ರು ಬಾಯಿ ಬಿಟ್ರು, ಹೌದು ನಾವು ಹೀಗೆ ಮಾಡಿದ್ದು, ನೀವು ಅದು ಮಾಡಿಕೊಡ್ಲಿಕ್ಕೆ ಒಪ್ಪಲಿಲ್ಲ, ನಾವು ಹೀಗೆ ಮಾಡಿದ್ದು ಅಂತ ಹೇಳಿದ್ರು. ಅದ್ರಿಂದ ಅವರಿಗೆ ಹಾರ್ಟ್ ಪ್ರಾಬ್ಲಮ್. ಅವ್ರ ಹೆಂಡತಿ ಹೇಳ್ತಾರೆ, ನೀವು ಹಾರ್ಟ್ ಪ್ರಾಬ್ಲಮ್ ಬರುದಿಲ್ಲ ಅಂತ ಹೇಳಿದ್ದಲ್ಲ, ಅದು ಹೇಗೆ ಬಂತು ಅಂತ ಕೇಳ್ತಾರೆ. ಅದು ಕ್ವಶನ್. ನೀವು ಮಾಡಿದ ಅಥರ್ವಣದಿಂದ, ಅಥರ್ವಣ ಅನ್ನೋದು ತಾಂತ್ರಿಕ, ವಶೀಕರಣದಿಂದ ಹೀಗೆ ಆದದ್ದು. ಹೀಗೆ ಎಷ್ಟೋ ಮಂದಿ ಇದ್ದಾರೆ. ಈಗ ಏನಿದ್ದಾರೆ, ಉದಾಹರಣೆ, ಒಂದು ಹೆಂಗಸು ಹೋಗ್ತಾಳೆ, ನನ್ನ ಗಂಡನಿಗೆ ಆಫೀಸಿನಲ್ಲಿರುವ ಹೆಣ್ಣಿನ ಒಂದು ಬಾರಿ ಅವಳು ಹೇಳಿದಾಗೆ ಕುಣಿತಾಳೆ, ಅವ್ರು ಹೇಳಿದಾಗೆ ನಳಿತಾಳೆ. ಅವಳು ಹೇಳಿದ್ದು ನೀವು ಕೇಳಬಾರ್ದು, ನನ್ನ ಗಂಡ ಕೇಳಬಾರ್ದು. ಅದಕ್ಕೆ ನಾನು ಏನು ಮಾಡಬಹುದು ಅಂತ ಈಗ ನನ್ನ ಹತ್ರ ಬಂದ್ರೆ, ಜ್ಯೋತಿಷ್ಯರ ಹತ್ರ ಬಂದ್ರೆ, ಜ್ಯೋತಿಷ್ಯರು ಯಾರು ಏನು ಮಾಡಿಕೊಡುವುದಿಲ್ಲ. ಅವರೇನು ಮಾಡ್ತಾರೆ, ನೀವು ಇಂತಲ್ಲಿ ಹೋಗಿ ಒಂದು ಚೀಟ ಬರೆದು ಕೊಡ್ತಾರೆ. ಅಂದ್ರೆ ಅಲ್ಲಿ ಮಾಡುವನು ಚೀಟಿ ಇಲ್ಲದೆ ಮಾಡುದಿಲ್ಲ. ಈಗ ನನ್ನ ಹತ್ರ ಒಬ್ಬ ವ್ಯಕ್ತಿ ಇದ್ದಾನಾದ್ರು ನನ್ನ ಹತ್ರ ಬಂದ್ರೆ ಅವನು ಹೇಳ್ತಾನೆ, ಛತ್ರಪತಿಯಿಂದ ಒಂದು ಚೀಟಿ ಬರೆದು ಬನ್ನಿ ಅಂತ. ನಾವು ಕೊಟ್ರೆ ಮಾತ್ರ ಅಲ್ಲಿ ಮಾಡುದು. ಅವನೆಲ್ಲ ಕೇಳಿಸಿಕೊಂಡು ಹೇಳ್ತಾನೆ, ಮಾಡಿಕೊಡುವ ಅಂತ ಹೇಳ್ತಾನೆ. ಏನ್ ಮಾಡುದು? ತಿರುಗಿ ಮಾಡುದು ಸ್ಮಶಾನದ ವಿಭೂತಿಯೋ ಅಥವಾ ಮಣ್ಣೋ ಅಥವಾ ನೀಚ ವಸ್ತುಗಳನ್ನು ಕೊಡ್ತಾರೆ. ಒಂದು ಹೆಣದ ಎಲುಬನ್ನು ಕೊಟ್ಟರು ಕೂಡ ವಶೀಕರಣ ಆಯ್ತು ನಿಮ್ಮ ಮನೆಯಲ್ಲಿ ಬಂದಿಟ್ರೆ. ಆದ್ರೆ ಇದನ್ನು ಧಾರಾಳವಾಗಿ ತುಂಬಾ ಆಳವಾಗಿ ನೋಡಿದ್ರೆ ವಶೀಕರಣ ಹಿಂದಿನ ಕಾಲಘಟ್ಟ, ರಾಜರಾಜರ ಕಾಲಘಟ್ಟದಲ್ಲಿಯೂ ಪುರಾಣದಲ್ಲಿಯೂ ಕೇಳಿ ಬಂದದ್ದುಂಟು, ಅಲ್ಲಿಂದಲೇ ಉಂಟು. ನೋಡುವಾಗ ಈಗ ಆಸ್ತಿಯ ಸೊತ್ತು, ಆಸ್ತಿ ಅಂತ ಇದೆ. ಆಗ ಅವರ ಮಗಳಿಗೆ ಸೊತ್ತು ಸಿಗುವುದಿಲ್ಲ, ಇನ್ನೊಬ್ಬರಿಗೆ ಸಿಗ್ತದೆ ಅಂದ್ರೆ ಇರ್ತದೆ. ಆಗ ಇದು ಒಳಗೊಳಗೆ ಒಂದು ಕೈ ವಿಷಯ ಆಗ್ತದೆ. ಏನು, ಅವನು ಸತ್ತು ಹೋಗ್ಲಿ ಅಂತ ಮಾಡ್ತಾನೆ. ಸತ್ತು ಹೋಗ್ಲಿ ಅಂತ ಮಾಡ್ಲಿಕ್ಕೆ ಮಂತ್ರವಾದಿ ಅಂತದ್ದು ಇವನ ಸುಪಾರಿ ತಗೊಂಡವನ ಅಲ್ಲ. ಇವರು ಚಿಲ್ಲರೆ ಹೆಸರಲ್ಲಿ ಮಂತ್ರವಾದಿಗೆ ಹಣ ಕೊಟ್ಟು ಸುಪಾರಿ ಕೊಡ್ತಾರೆ. ಇದು ಸರಿಯಾ? ಇದಕ್ಕೆ ಎಕ್ಸ್ಟರ್ನಲ್ ವರ್ಡ್ ಸುಪಾರಿ ಅಲ್ವಾ? ನೀವು ಅವನು ಸಾಯುವಾಗೆ ಮಾಡ್ಲಿ, ಇವನು ನಾನು ಹೇಳಿದಾಗೆ ಕೇಳಿ ಮಾಡ್ಲಿ ಅಂತ ವಶೀಕರಣ ಅಲ್ವಾ ಅದು? ಮತ್ತೆ ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆದ್ರೆ ನಾವು ಈಗ
ವಶೀಕರಣ ಇಲ್ಲವೇ ಇಲ್ಲ ಅಂತ ಪ್ರತಿಪಾದಿಸುವುದು ಮಾತ್ರ ಶಾಸ್ತ್ರ. ಯಾಕೆ ಗೊತ್ತುಂಟ, ನಾವು ಸನಾತನ ಧರ್ಮವನ್ನು ಸಪೋರ್ಟ್ ಮಾಡುವಾಗ ವಶೀಕರಣ ಇದೆ, ಮಾಟ ಇದೆ, ಮಾಂತ್ರಿಕ ಇದೆ ಅಂತ ಯಾರನ್ನು ಹೆದರಿಸುವಾಗಿಲ್ಲ. ಇಲ್ಲವಾ ಉಂಟು, ಅದು ಗುಟ್ಟಲ್ಲಿ ಸೆರಗಿನ ಒಳಗಿನ ವಿಷಯ, ಅದನ್ನು ಹೊರಗೆ ಹೇಳುವಾಗಿಲ್ಲ. ಹಾಗೆ ಹೇಳಿ, ನೀವು ಬೇರೆ ಏನು ಕೇಳ್ಬೇಕು ಅದ್ರ ಬಗ್ಗೆ. ಇನ್ನು ಕೆಲವು ಜನ ಏನ್ ಹೇಳ್ತಾರೆ, ಈಗ ಜ್ಯೋತಿಷಕ್ಕೆ ಹೋಗೋದು, ನಿಮ್ಮ ಮನೆಯಲ್ಲಿ ಪ್ರಯೋಗ ಆಗಿದೆ, ಮಾಟ ಆಗಿದೆ, ಅದರಿಂದಾಗಿ ನಿಮ್ಮ ಆರೋಗ್ಯ ಕೆಡ್ತಾ ಉಂಟು, ನಿಮ್ಗೆ ಉದ್ಯೋಗದಲ್ಲಿ ಏರ್ಫೇರ್ ಆಗ್ತಾ ಉಂಟು, ಈ ಮಾಟ ಹೇಳಿದ್ರೆ ಹೇಗೆ? ಮತ್ತೆ ಅದು ಸತ್ಯ. ನೋಡಿ, ದೇವಕ್ರಿಯೆಯನ್ನು ಆರಾಧನೆ ಮಾಡುವವರು ಅಸುರ ಕ್ರಿಯೆ ಆರಾಧನೆ ಮಾಡಿದೆ, ಅದು ಮಾಂತ್ರಿಕ ಅಲ್ವೋ? ಹೌದಾ? ಅಲ್ವೋ? ಸರಿ ಸರಿ. ಮತ್ತೆ ಇನ್ನೊಂದು ಸ್ವಾಮಿ, ನೀವು ದೇವರಿಗೊಂದು ಹರಕೆ ಹೇಳುದು, ಅದು ನೀವು ಪಾವತಿ ಮಾಡಿದ್ರೆ ಅದೇ ಮಾಟ ಅಲ್ವೋ? ಏನು ಮಾಟ ಅಂತ ಕೇಳಿದ್ರೆ, ನೀವು ಒಂದು ಪಕ್ಕದ ಮನೆಯವರಿಗೂ ನಿಮ್ಗೊಂದು ದನ ಮನೆ ಹಿತ್ತಿಲಿಗೆ ಬಂದ ವಿಷಯದಲ್ಲಿ ಜಗಳ ಆಗ್ತದೆ, ಅಥವಾ ಅವರ ನಾಯಿ ನಿಮ್ಮ ಹಿತ್ತಿಲಲ್ಲಿ ಬಂದು ಕಕ್ಕ ಮಾಡಿದಕ್ಕೆ ಜಗಳ ಆಗ್ಬೋದು, ಅಥವಾ ನಿಮ್ಮ ನಾಯಿಯಲ್ಲಿ ಹೋದದಕ್ಕೆ ಜಗಳ ಆಗ್ಬೋದು. ಆಗ ಏನು ಮಾಡ್ತೀರಿ? ಒಂದು ಊರಿನ ಗ್ರಾಮ ದೈವಕ್ಕೆ ಒಂದು ಶಾಪ ಇಡ್ತೀರಿ, ಆಕಳ ನಾಯಿ ಇಂಚಾದ ಬೋರ್ಡ್ ಒಂದು ಶಾಪ ಅಲ್ವೋ? ಅದೇ ಮಾಂತ್ರಿಕ ಅಲ್ವೋ? ಅದಕ್ಕೆ ಬೇರೆ ಮಾಡ್ಬೇಕಾ? ಮಾಡ್ಬೇಕು ಹೇಳಿಲ್ಲ. ಹಾಗೆ ಪಕ್ಕದ ಮನೆಯವರಾಗ ಒಂದು ಜ್ಯೋತಿಷ್ಯರ ಹತ್ರ ಹೇಳ್ದು ಹೋಗ್ತಾರೆ, ಅದು ಜ್ಯೋತಿಷ್ಯರು ಹೇಳ್ತಾರೆ, ನಿಮ್ಗೆ ಮತ್ತು ಪಕ್ಕದ ಮನೆಯವರಿಗೆ ಜಗಳ ಆಗಿದೆ, ನೀವು ಹೌದು ಅಂತ ಹೇಳ್ತೀವಿ. ಅದು ಯಾವ ವಿಷಯ? ನಾಯಿ ವಿಷಯ, ಅದು ಅವರೇ ಮಾಡಿದ್ದು ಅಂತ ಹೇಳ್ತಾರೆ. ನೋಡಿ, ನೀವೇ ಕೋಲು ಕೊಟ್ಟು ಹೊಡಿಸಿಕೊಳ್ಳುವುದಲ್ವಾ? ನಾಯಿ ಕೊಟ್ಟದಕ್ಕೆ ಮಾಂತ್ರಿಕ ಮಾಡ್ತಾರಾ? ನಾಯಿ ಬಂದು ಉಪದ್ರ ಮಾಡಿದಕ್ಕೆ ಅಥವಾ ನಾಯಿ ಹೋಗಿ ಅಥವಾ ದನ ಹೋಗಿ ಅಲ್ಲಿ ತಿಂದದಕ್ಕೆ ಏನು ಮಾಟ ಮಾಡ್ತಾರಾ? ಮಂತ್ರವಾದಿ ಹತ್ರ ಹೋಗಿ ನೀವು ಮಾಟ ಮಾಡಿದ್ರು ಒಂದು ಚಿಲ್ಲರೆ ಕಾಸಿಗೆ ಮಂತ್ರವಾದಿಗಳು ಮಾಡುವುದಿಲ್ಲ, ಸತ್ಯವಾದ ನಿಯತ್ತಿದ್ದ ಮಂತ್ರಗಳು ಮಾಡುವುದಿಲ್ಲ. ಮಂತ್ರವಾದ ಯಾಕೆ ಇರುವುದಂದ್ರೆ, ನಿಮಗಿರುವ ರೋಗ ಶಮನಕ್ಕೆ ಮದ್ದು ತಾಗ್ಲಿಕ್ಕಾಗಿ ಮಾಂತ್ರಿಕದ ಬಂದೋಬಸ್ತು ಮಾಡುದು. ನೀವು ಮಾಡುವ ಅಪಚಾರಗಳು, ಅಪರಕ್ರಿಯೆಗಳೇ ಮಾಂತ್ರಿಕವಾಗಿ ಪರಿಗಣಿಸ್ತದೆ. ಮಾಂತ್ರಿಕ ಅನ್ನೋದೆಂತದು? ನಿಮ್ಮ ಥಾಟ್ಸ್. ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ಎಲ್ಲವೂ ಪಾಸಿಟಿವ್, ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡಿದ್ರೆ ಎಲ್ಲವೂ ನೆಗೆಟಿವ್. ನೀವು ಜ್ಯೋತಿಷ ಹತ್ರ ಹೋಗುವಾಗ ಏನ್ ಕೇಳ್ತೀರಿ? ನನಗೆ ಅವರು ಮಾಡಿದ್ದಾರ ಅಂತ. ಅದು ಯಾಕೆ ನಿಮಗೆ ಸಂಶಯ ಅವರು ಮಾಡಿದ್ದಾರಂತ? ಅಂದ್ರೆ ನಿಮ್ಮ ಮನಸ್ಸು ಸರಿಯಿಲ್ಲ, ನಿಮ್ಮ ಮನಸ್ಸಲ್ಲಿ ನೆಗೆಟಿವ್ಸ್. ಅದು ಕಾರಣ ಏನು? ಅದು ನಾನು ಹಿಂದಿನ ಒಂದು ಎಪಿಸೋಡ್ ಅಲ್ಲಿ ಹೇಳಿದ್ದೇನೆ, ಪ್ರೇತ ಬಾಧೆಗಳು ಅಂತ. ಪ್ರೇತ ಬಾಧೆಗಳು ನಿಮ್ಮ ಮೈಯಲ್ಲಿರುವುದು, ನಿಮ್ಮ ಒಟ್ಟಿಗೆ ಇರುವ ಪ್ರೇತಗಳು ಈ ತರ ನಿಮ್ಗೆ ಪ್ರಲೋಭನೆ ಮಾಡ್ತದೆ ಅಥವಾ ಪ್ರಚೋದನೆ ಮಾಡ್ತದೆ. ಆಗ ನೀವು ಮಂತ್ರವಾದಿ, ಅದು ಜ್ಯೋತಿಷರ ಹತ್ರ ಹೇಳುವಾಗ ಹೌದು ಅಂತ ಹೇಳ್ತಾನೆ. ಅವನೇನು ಹಣ ಮಾಡುವ ಉದ್ದೇಶದಿಂದಲ್ಲ, ನಿಮ್ಗೆ ಏನ್ ಹೇಳ್ಬೇಕಂತ ಗೊತ್ತಾಗೋದಿಲ್ಲ. ನಿಮ್ಮ ತಲೆಯಲ್ಲಿ ಒಂದು ಶಿವ ದೇವಸ್ಥಾನಕ್ಕೆ ಹೋಗಿ, ದುರ್ಗಾ ದೇವಸ್ಥಾನಕ್ಕೆ ಹೋಗಿ, ಅಥವಾ ಇಂಥ ಕ್ಷೇತ್ರಕ್ಕೆ ಹೋಗಿ ಕೈ ಮುಗಿದು ಬನ್ನಿ, ನಿಮ್ಮ ಪ್ರಶ್ನೆ ಸರಿಯಾಗಿ ನಿಮ್ಮ ಮನಸ್ಸು ಹೋಗುದಿಲ್ಲ. ನನಗೆ ಅವರು ಮಾಡಿದಾರಾ? ನನ್ನ ಹೆಂಡತಿಯೇ ನನಗೆ ಮಾಟ ಮಾಡಿದಾಳ? ಹಾಗೆ ಅಂತ ನಿಮ್ಮ ತಲೆಯಲ್ಲಿ ಬರ್ತದೆ. ಇದು ಸಹಜವ. ಆಗ ನಿಮ್ಮ ಮನಸ್ಸಿನಲ್ಲಿರುವ ಭಾವನೆಗಳು, ಯದ್ಭಾವಂ ತದ್ಭವತಿ. ನೀವು ಯಾವ ಭಾವನೆಯಿಂದ ಜ್ಯೋತಿಷ್ಯರ ಹತ್ರ ಹೋಗ್ತೀರೋ ಆ ಭಾವನೆಗಳು ಪ್ರಕಟಪಡಿಸ್ತದೆ. ಎಷ್ಟೋ ತಾಯಂದಿರು, ಆಗ ನಾನು ಹೇಳಿದ ಮಾತು ಕಟ್ಟಾಯ್ತು, ನೀವು ನಡುವಿನಲ್ಲಿ ಪ್ರಶ್ನೆ ಹೇಳುವಾಗ. ಎಷ್ಟೋ ತಾಯಂದಿರು, ನನ್ನ ಮಗ ನನ್ನ ಹತ್ರವೇ ಸಂಬಳ ತಂದುಕೊಳ್ಳಿ, ಹಾಗಾದ್ರೆ ಅವನಿಗೆ ಮದುವೆ ಮಾಡಿದ್ಯಾಕೆ? ನಾನು ಹೇಳಿದಾಗೆ ಕೇಳಲಿ, ಹೆಂಡತಿ ಹೇಳಿದಾಗೆ ಕೇಳಬಾರ್ದು. ಹಾಗೆ ಯಾಕೆ ಮದುವೆ ಮಾಡ್ಬೇಕು? ಈ ಮಾಂತ್ರಿಕ ಮಾಡುವುದು ನಾವೇ. ನಮ್ಮ ಕರ್ಮಗಳು ಸರಿ ಇಲ್ಲದಿದ್ದರೆ ಮಂತ್ರವಾದಿ ಬೇಡ, ಕರ್ಮ ದೋಷಗಳೇ. ಅಂದ್ರೆ ಮಲಯಾಳಿಯಲ್ಲಿ ಒಂದು ಗಾದೆ ಉಂಟು, ಸತ್ಕರ್ಮಗಳೇ ದುಷ್ಕರ್ಮಗಳಾಗಿ ಬಾದಿಕ್ಕು. ಸತ್ಕರ್ಮಗಳು ನೀವು ಮಾಡುವ ಕರ್ಮಗಳು ಅದೇ ದೋಷ. ನೀವು ಒಂದು ತಪ್ಪು ಮಾಡಿದ್ರೆ ದೈವ ಆಗ್ಲಿ ದೇವರಾಗ್ಲಿ ಒಂದು ಅದಕ್ಕೆ ಪನಿಷ್ಮೆಂಟ್ ಕೊಡ್ತಾನೆ. ಇವತ್ತು ಕೊಡುದಿಲ್ಲ, ಕೊಡ್ತಾನೆ, ಬಡ್ಡಿ ಸಮೇತ ಕೊಡ್ತಾನೆ. ಆಗ ನಾವು ಬಾರಿ ಅಲ್ಲೋಲವಾಗಿದೆ. ಅದು ಅಪವಾದ ಏನ್ ಹೇಳ್ತಾರೆ, ಈ ಜ್ಯೋತಿಷ್ಯರು ಯಾವುದೋ ಅವರ ಹೆಂಡತಿಯ ಮೇಲೆ ಕೋಪ, ಅವರ ಮಕ್ಕಳ ಮೇಲೆ ಕೋಪ ಏನ್ ಹೇಳ್ತಾರೆ, ನೀವು ಬರುವಾಗ ಹೌದೌದು ಮಾಟ ಮಾಡಿದ್ದು, ಹೌದು ಅದು ಅವರೇ ಮಾಡಿದ್ದು ಅಂತ. ನೀವು ನಿಮ್ಮ ಅಣ್ಣನ ಮೇಲೆ ಹೋಗಿ ಒಂದು ಜ್ಯೋತಿಷ್ಯರ ಹತ್ರ ಕೇಳಿದ್ರೆ ನಿಮಗೆ ಅಣ್ಣನ ಮೇಲೆ ಸಂಶಯ ಅಂತ ಅಲ್ವಾ? ನೀವೆಲ್ವಾ ಹೇಳುದು ಅವನಿಗೆ? ಅವನಿಗೆ ಎಂತ ಗೊತ್ತುಂಟು ನಿಮ್ಮ ಮನೆಯ ಬಗ್ಗೆ? ಓಕೆ, ನೀವು ಅಣ್ಣನ ಹೆಂಡತಿಯ ಬಗ್ಗೆ ಕೇಳಿದ್ರೆ ಹೌದೌದು ಅದು ಹಾಗೆ ಮಾಡಿದಾಳು ಅವಳು, ನಿಮ್ಮ ಅಣ್ಣ ಒಳ್ಳೆಯವ, ನಿಮ್ಮನ್ನ ಹೊಗಳಿ ಮೇಲೆ ಇಟ್ಟ, ಹೊಗಳಿ ಹೊನ್ನ ಶೂಲಕ್ಕೆ ಬಿಟ್ಟ, ಇಟ್ಟ ಬತ್ತಿ ನಿಮ್ಮ ಮನಸ್ಸಲ್ಲಿ ಒಂದು ಹುಳಾಕಿದ. ಹೌದು, ನಿಮ್ಮ ಅಣ್ಣ ಭಾರಿ ಒಳ್ಳೆಯವ,
ನಿಮ್ಮ ಅಣ್ಣನ ಹೆಂಡತಿ ಸರಿ ಇಲ್ಲ, ನಾನು ನಿಮಗೆ ಹೇಳಿದ್ದಲ್ಲ, ಜನರಲಿ ಜ್ಯೋತಿಷ್ಯರು ಹೇಳ್ತಾರೆ. ಎಲ್ರಿಗೆ ಆದ ಕಾರಣ ನೀವು ಜ್ಯೋತಿಷ್ಯರ ಹತ್ರ ಆಗ್ಲಿ, ಮಂತ್ರವಾದಿ ಹತ್ರ ಆಗ್ಲಿ, ಮೈಯಲ್ಲಿ ದರ್ಶನ ಬರುವವರ ಹತ್ರ ಆಗ್ಲಿ ಕೇಳುವ ಪ್ರಶ್ನೆಯನ್ನೇ ಕೇಳಬೇಕು ಹೊರತು ರಕ್ತ ಕೇಳಬಾರದು. ಇದರಿಂದ ಬರುವ ದೋಷಗಳು ವಾಕ್ ದೋಷಗಳಾಗಿ ಪರಿಗಣಿಸ್ತದೆ, ಕರ್ಮ ದೋಷಗಳಾಗಿ ಪರಿಗಣಿಸ್ತದೆ. ಈಗ ಹೇಳಿ ನಿಮ್ಮ ಪ್ರಶ್ನೆ ಏನಂತ. ಈಗ ಇನ್ನೊಂದು ಪ್ರಶ್ನೆ ಹೇಳಿದ್ರೆ ಪ್ರೇತಬಾಧೆ ವಿಷಯ. ಈಗ ಕೆಲವು ಜನ ಹೇಳ್ತಾರೆ ಇಷ್ಟು ವರ್ಷ ಒಂದು ಪ್ರೇತಕ್ಕೆ ಆಯಸ್ಸು, ಅದ ಮೇಲೆ ಅದರದ್ದು ದೋಷ ಇರುವುದಿಲ್ಲ ಹೇಳಿ. ಕೆಲವು ಜ್ಯೋತಿಷ್ಯರು ಹೇಳಿದುಂಟು, ಹೌದು ಕೇಳಿ ಇಷ್ಟು ವರ್ಷ ಇರ್ತದೆ, ಆಮೇಲೆ ಅದ್ರ ದೋಷ ಇಲ್ಲ. ಆದ್ರೂ ಸಹ ಜ್ಯೋತಿಷ್ಯರು ಪ್ರೇತವಾದ ಉಂಟಂತ ಹೇಳ್ತಾರೆ. ಒಂದು ಹಣ ಮಾಡುವ ಒಂದು ವಿಧಾನ ಅಂತ ಹೇಳ್ತಾರೆ ಕೆಲವು ಜನ. ಹಾಗೆ ಮತ್ತೆ ಇನ್ನೊಂದು ಕೆಲವು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ಕೆಲವು ಜನರಿಗೆ ಮಕ್ಕಳಾಗುದಿಲ್ಲ. ಆಗದಿದ್ದದಕ್ಕೂ ಕೆಲವು ಜನ ಹೇಳ್ತಾರೆ ಏನ್ ಹೇಳಿದ್ರೆ ಅದು ಪ್ರೇತ ಬಾಧೆಯ ತೊಂದರೆಯಿಂದ ಆಗ್ಲಿಲ್ಲ ಹೇಳಿ. ಇದರಲ್ಲಿ ಎಷ್ಟು ಸತ್ಯಾಂಶ ಉಂಟು ನೋಡಿ. ನೀವು ಮೊದಲು ಹೇಳಿದ ಪ್ರಶ್ನೆಗೆ ಉತ್ತರ, ಪ್ರೇತ ಬಾಧೆಗೆ ಅನ್ಲೆಸ್ ಅದಕ್ಕೆ ಸರಿಯಾದ ಮೋಕ್ಷ ಆಗದಿದ್ರೆ ಅದು ನಿಮ್ಮನ್ನು ಬಿಟ್ಟು ಹೋಗುದಿಲ್ಲ. ಎಷ್ಟು ತಲೆಮಾರು ಅಂತ ಹೇಳಿದ್ರೆ, ಒಬ್ಬ ಮನುಷ್ಯನಿಗೆ 7 ಜನ್ಮಗಳಂತ ಉಂಟು. ಆದ್ರೆ 15 ತಲೆಮಾರಿನ ಪ್ರೇತಗಳು ನಿಮ್ಮೊಟ್ಟಿಗೆ ಇರ್ತದೆ, ನಮ್ಗೆ ಗೊತ್ತಿರುವುದಿಲ್ಲ. ನೀವು ಅವರಿಗೆ ಕೊಡುವ ಸದ್ಗತಿಗಳು ಸರಿಯಾಗಿದ್ರೆ ಪ್ರೇತ ಬಾಧೆಗಳಿಗೆ ಮೋಕ್ಷ ಆಗ್ತದೆ. ಉದಾಹರಣೆ, ನನ್ನ ಹತ್ರ ಬರೋ ನಾವು ಹಾಗೆ ಮಾಡ್ತೇವೆ, ಹೀಗೆ ಮಾಡ್ತೇವೆ, ಎಂಕ್ಲು ಬಲಸುವ, ಪ್ರೇತನ ಲೆಪ್ಪುವ, ನಾವೊಂದು ತಪ್ಪು ಮಾಡ್ತೇವೆ. ಪ್ರೇತಗಳಿಗೆ ಮೋಕ್ಷ ಕೊಡುವ ವಿಧಾನದಲ್ಲಿ ಸರಿ ಆಯ್ತಂತಾದ್ರೆ ಪ್ರೇತಗಳಿಗೆ ಮೋಕ್ಷವೇ ಸಿಗ್ತದೆ. ಮತ್ತು ಒಂದು ಜಾತಕದ ವ್ಯಕ್ತಿಗೆ 7ನೇ ಜನ್ಮ ಅಂತಿದ್ರೆ ಅವನಿಗೆ ಮೋಕ್ಷ ಅಂತ, ಅವನು ಹೇಗೆ ತಿರುಗಿ ಪ್ರೇತ ಬರುದು? ಪ್ರೇತ ಬರುವವರಿಗೆ ಅಪಮೃತ್ಯುಗಳಲ್ಲಿ ಸತ್ತವರು, ಕಾಯಿಲೆಯಲ್ಲಿ ಸತ್ತವರು, ಅಥವಾ ರೋಗ ರುಜಿನಿಯಲ್ಲಿ ಸತ್ತವರು, ಅಥವಾ ಇದೇ ಚಿತ್ರದೋಷಗಳನ್ನು ಮಾಡಿ ಸತ್ತವರು, ಆಕ್ಸಿಡೆಂಟಲ್ ಅಲ್ಲಿ ಸತ್ತವರು, ಸುಸೈಡ್, ಅವರ ಕಾಂಕ್ಷೆ ಅಂತ ಹೇಳ್ತಾರೆ. ಕಾಂಕ್ಷೆ ಅಂದ್ರೆ ಮನದ ಒಂದು ಆಸೆ. ಈ ಮನದ ಆಸೆ ನಿವೃತ್ತಿ ಆಗುವವರೆಗೆ ಪ್ರೇತಗಳು ನಿಮ್ಮನ್ನು ಬಿಟ್ಟು ಹೋಗುದು. ಪ್ರೇತ ಯಾರಂತ ಕೇಳಿದ್ರೆ ನಿಮ್ಮ ಹಿರಿಯವರೇ ಪ್ರೇತಗಳು. ಅರ್ಥ ಆಯ್ತು ಅಲ್ವಾ? ಇದು ಏನ್ ಹೇಳ್ತದೆ ಅಂತ ಹೇಳಿದ್ರೆ, ನಾವು ನಮ್ಮ ಮಕ್ಕಳ ಬಗ್ಗೆ ಚಿಂತನೆ ಮಾಡುವಾಗ ನಮ್ಮ ಮಕ್ಕಳು ಒಂದು 5 ತಲೆಮಾರಿನವರು 7 ತಲೆಮಾರಿನವರು ತಿರುಗಿ ನಮ್ಗೆ ಹುಟ್ಟಿ ಬಂದು ನಮಗೆ ಬಾಧೆ ಅನ್ನೋ ಅದೇ ಪ್ರೇತ ಬಾಧೆ. ಮತ್ತೆ ಆಗ ಇನ್ನೊಂದು ಕೇಳಿದ್ರಿ, ಮಕ್ಕಳಾಗುದಿಲ್ಲ ಅಂತ. ಮಕ್ಕಳಾಗುದಿಲ್ಲ ಯಾಕೆಂದ್ರೆ ನಾವು ಕೆಲವೊಂದು ಸಾರಿ ಮಾತಾಡುವಾಗ ಕೆಲವು ಶಾಪಗಳನ್ನು ಇಡ್ತೇವೆ, ವಾಕುದೋಷಗಳು ಅಂತ. ವಾಕುದೋಷ ನಿವೃತ್ತಿ ಆಗದಿದ್ರೆ, ದೇವರಿಗೆ ಹರಕೆಗಳನ್ನು ಕೊಡುವುದು ನಿವೃತ್ತಿ ಆಗದಿದ್ರೆ, ಅದನ್ನು ಸರಿ ಸಮರ್ಪಕವಾಗಿ ಮಾಡದಿದ್ದರೆ ಅದು ನಿಮಗೆ ಮಕ್ಕಳಾಗ್ಲಿಕ್ಕೆ ಬಾಧೆಯನ್ನುಂಟು ಮಾಡ್ತದೆ. ಮಕ್ಕಳಾಗ್ಲಿಕ್ಕೆ ಅಂತ ಹೇಳುವಾಗ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಾವು ಮಕ್ಕಳ ಮನೆಯನ್ನು 5ನೇ ಮನೆ ಅಂತ ತಗೊಳ್ತೇವೆ. 5ನೇ ಮನೆಯಲ್ಲಿ ನೀಚ ಗ್ರಹಗಳು ಶನಿ, ರಾಹು, ಕೇತು, ಕುಜ ಇಂಥದೆಲ್ಲ ಮಕ್ಕಳ ಆಗುದಿಲ್ಲ. ಆದ್ರೆ ಆಗುದಿಲ್ಲ ಅಂತ ಒಬ್ಬರ ಜಾತಕ ನೋಡಿ ನಮ್ಗೆ ಹೇಳಬಾರದು. ಜಾತಕ ಪರಿಶೀಲನೆಯಲ್ಲಿ ಗಂಡ ಹೆಂಡತಿಯ ಜಾತಕ ಕೂಡ 2 ಇರ್ತದೆ. ಹಾಗೆ 2 ಜಾತಕದಲ್ಲಿ ಭೂಕೂಟ ಇದ್ರೆ, ಭೂಕೂಟ ಅಂದ್ರೆ ಸಂತಾನ ಆಗುವ ಯೋಗ ಇದ್ರೆ, ಬ್ರಹ್ಮದೇವರಿಂದಲೂ ಸಂತಾನ ಆಗೋದನ್ನು ತಪ್ಪಿಸ್ಲಿಕ್ಕೆ ಆಗುದಿಲ್ಲ. ಯಾಕೆ ಆಗುದಿಲ್ಲ ಅಂತ ಹೇಳಿದ್ರೆ, ನಾವು ಗಂಡು ಮತ್ತು ಹೆಣ್ಣಿಗೆ ಮ್ಯಾಚಿಂಗ್ ನೋಡುವಾಗ ಬರಿ ಮಾತ್ರ ನೋಡ್ತಾರೆ, ಗೃಹಮಿತ್ವತ್ತು ನೋಡ್ತಾರೆ. ಜಾತಕ ನೋಡದೆ ಮದುವೆ ಆಗುವವರಿದ್ದಾರೆ, ಅವರಿಗೆ ಮಕ್ಕಳಾಗುದಿಲ್ವಾ? ಈಗ ಅನ್ಯ ವರ್ಗೀಯದವರಿಗೆ, ಅನ್ಯ ಕೋಮಿನವರಿಗೆಲ್ಲ ಮಕ್ಕಳಾಗ್ತದೆ, ಆಗುದಿಲ್ವಾ? ಅವರಿಗೂ ಮಕ್ಕಳಾಗದ ಬಾಧೆಗಳು ಇರ್ತದೆ. ಯಾಕೆ? ನಮ್ಮ ಹಿರಿಯವರು ನಮಗೆ ಶಾಪವನ್ನುಂಟು ಮಾಡ್ತಾರೆ. ನಮ್ಮ ಹಿರಿಯವರಿಗೆ ಮೋಕ್ಷ ಅದು ಪ್ರೇತ ಬಾಧೆ. ಆಗ ನೀವು ಹೇಳಿದ್ರಿ ಪ್ರೇತ ಬಾಧೆಯಿಂದ ಮಕ್ಕಳಾಗುದಿಲ್ಲ, ಸತ್ಯ. ಗುರುವಿನ ಶಾಪ ಇದ್ರೂ ಮಕ್ಕಳಾಗುದಿಲ್ಲ, ಪಿತೃ ಶಾಪ ಇದ್ರೂ ಮಕ್ಕಳಾಗುದಿಲ್ಲ. ಮತ್ತೆ ನೀವು ಮಾಡುವ ಕರ್ಮಗಳಲ್ಲಿ ಬಾಧೆ ಇದ್ರೆ, ನೀವು ಒಂದು ಪುರೋಹಿತರಿಗೆ ಬೈತೀರಿ, ಅವ್ರು ಏನಾದ್ರೂ ನಿಮಗೆ ನಿಸ್ಸಂತಾನ ಆಗಿ ಹೋಗ್ಲಿದ್ರೆ ಅದು ಶಾಪ ಕಟ್ತದೆ. ನಾವು ಪುರೋಹಿತರದ ಇದೆಲ್ಲ ಈಗ ಏನಾಗಿದೆ ಅಂತ ಹೇಳಿದ್ರೆ, ನಾವು ಯಾರಿಗೂ ಏನು ಬೇಕಾದ್ರೂ ಮಾತಾಡ್ಬೋದು ಅಂದ್ರೆ, ನಾವು ಮಾತಾಡುವಾಗ ನಮ್ಮ ನಾಲಗೆಯನ್ನು ಹಿಡಿತದಲ್ಲಿ ಇಟ್ಟುಕೊಳ್ಬೇಕು. ಒಂದು ಪುರೋಹಿತ ಆಗ್ಲಿ, ಬ್ರಾಹ್ಮಣ ಆಗ್ಲಿ, ಯಾರೇ ಆಗ್ಲಿ, ಪುರೋಹಿತನೇ ಆಗ್ಬೇಕಿಲ್ಲ. ನಮ್ಮ ಹಿರಿಯವರಿಗೆ ಏನಾದ್ರೂ ಬೇಸರ ಆದ್ರೆ, ನಿಮಗೆ ನಿಸ್ಸಂತಾನ ಆಗಲಿ ಅಂದ್ರೆ ಅದು ಶಾಪ ಫಲಿಸ್ತದೆ. ನೀವು ಹೇಳ್ಬೋದು, ಶಾಪ ಕೊಡ್ಲಿಕ್ಕೆ ಅವರೇನು ದೇವರ? ಯಾವ ಗಳಿಗೆಯಲ್ಲಿ ಏನು ಹೇಳಬೇಕು ಅದು ದೇವರೇ ನುಡಿಸುವುದು.
ನಾನು ನುಡಿದಲ್ಲ. ಈಗ ನಾನು ಇಲ್ಲಿ ಮಾತಾಡಬೇಕಾದ್ರು ಅದೊಂದು ಶಕ್ತಿಗಳು, ಕಾರಣದ ಶಕ್ತಿಗಳು. ನಮ್ಗೆ ನಾಲೆಜ್ ಇರ್ಬೋದು, ಅದನ್ನ ಹೇಳ್ಬೇಕಲ್ಲ, ಅದು ನುಡಿಸುದು. ಆದ ಕಾರಣ ಆ ಮಾತು ಆಡಿದ ಮೇಲೆ ಹೋಯ್ತು. ಅದ್ರವರೆಗೆ ನಾವು ಚೌಕಟ್ಟಿನಲ್ಲಿದ್ರೆ ಏನಾಗುದಿಲ್ಲ. ಈಗ ನನ್ನ ಹತ್ರ ಎಷ್ಟೋ ಜನ ಬರ್ತಾರೆ, ಆಗ ನಾನು ಹೇಳ್ತೇನೆ ಮಕ್ಕಳಾಗುದಿಲ್ಲ ಅಂತ. ನಾನು ಯಾರಿಗೂ ಹೇಳಿದ್ದಿಲ್ಲ ಇಷ್ಟರವರೆಗೆ. ನನ್ಗೆ ಗೊತ್ತುಂಟು ಮಕ್ಕಳಾಗುದಿಲ್ಲ ಅಂತ. ಅದಾಗಿ ಹೇಳಬಾರ್ದು ಶಾಸ್ತ್ರದಲ್ಲಿ. ಯಾಕೆಂದ್ರೆ ಹುಟ್ಟಿನ ಬಗ್ಗೆ, ಮರಣದ ಬಗ್ಗೆ, ಜನನ ಮರಣ ಮತ್ತೆ ಕೆಲವೊಂದು ವಿಷಯಗಳುಂಟು, ಅದರ ಮೂಲಗಳನ್ನು ಹೇಳಬಾರ್ದು ಅಂತ. ಮಕ್ಕಳು ಹೇಗೆ ಬೇಕಾದ್ರೂ ಆಗ್ಬಹುದು. ಈಗ ಆರ್ಟಿಫಿಷಿಯಲ್ ಫರ್ಟಿಲಿಟಿಯಲ್ಲಿ ಮಕ್ಕಳಾಗ್ತದೆ, ಅದು ತನ್ನ ಮಗು ಅಲ್ಲ ಅಂತ ಹೇಳಲಿಕ್ಕೆ ಆಗ್ತದೋ? ಅಲ್ಲ. ಹಾಗೆ ಅದಕ್ಕೆ ನಾವು ಅದ್ರ ಬಗ್ಗೆ ಏನು ಹೇಳಲಿಕ್ಕಿಲ್ಲ. ಶಾಸ್ತ್ರದಲ್ಲಿ ತುಂಬಾ ಕಡೆಯಲ್ಲಿ ತುಂಬಾ ವಿಷಯಗಳನ್ನು ಹೇಳಿದ್ದಾರೆ. ಅದನ್ನೆಲ್ಲ ಪಬ್ಲಿಕ್ಗೆ ತಿಳಿಸಬಾರ್ದು. ಅರ್ಥ ಆಯ್ತಲ್ಲ? ಬೇರೆ ನಿಮಗೆ ಏನು ಕೇಳಬೇಕು ಹೇಳಿ. ಬೇರೆ ಏನ್ ಹೇಳಿದ್ರೆ, ಈಗ ಒಂದು ಜಾತಕ ಇರ್ತದೆ. ಹೌದು. ಒಳ್ಳೆ, ಈಗ ನಾವ್ ಹೇಳ್ತೇವೆ ಒಳ್ಳೆ ಜಾತಕ, ಎಲ್ಲ ಸ್ವರಾಶಿಯಲ್ಲಿ ಉಂಟು, ಉಚ್ಚ ಗ್ರಹಗಳುಂಟು, ಎಲ್ಲ ಇದೆ. ಅದ್ರಲ್ಲಿ ಇನ್ನೊಂದು ವಿಷಯ ಎಂತ ಅಂತ ಹೇಳಿದ್ರೆ, ಜಾತಕದಲ್ಲಿ ಇಷ್ಟು ಇದ್ರು ಒಬ್ರು ಹೇಳಿದ್ದಾರೆ, ಈ ಮಾತೃಶಾಪ, ಪಿತೃಶಾಪ, ಗುರುಶಾಪ, ಬ್ರಾಹ್ಮಣ ಶಾಪ, ದೇವಕೋಪ, ದೈವಕೋಪ, ನಾಗಶಾಪ, ಇಷ್ಟಕ್ಕೆ ಈ ಜಾತಕವನ್ನು ತಿರುಗಿಸುವ ಶಕ್ತಿ ಉಂಟು ಹೇಳಿ. ಹೌದು ಹೌದು. ಆದ್ರೆ ನಾನು ನಿಮ್ಗೆ ಹೇಳುದು, ನಾಗ ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ, ನೀವು ಒಳ್ಳೇದು ಮಾಡಿದ್ರು ನಾಗ ಬರ್ತಾನೆ, ನೀವು ಕೆಟ್ಟದ್ದು ಮಾಡಿದ್ರು ನಾಗ ಬರ್ತಾನೆ. ಉದಾಹರಣೆ, ನೀವು ಪಾಸ್ಪೋರ್ಟ್ ವೆರಿಫಿಕೇಶನ್ ಪೊಲೀಸ್ ಡಿಪಾರ್ಟ್ಮೆಂಟಿನವರು ನಿಮ್ಮ ಮನೆಗೆ ಬರ್ತಾರೆ. ನೀವೊಂದು ತಪ್ಪು ಮಾಡಿದ್ರು ಬರ್ತಾರೆ. ನಿಮ್ಮ ಮನೆಯಲ್ಲಿ CCTV ಇದು ಒಂದು ಸರ್ವಿಲೆನ್ಸ್ ಮಾಡ್ಬೇಕಾದ್ರೆ ಅವರು ಬರ್ತಾರೆ. ಏನಾದ್ರು ಯಾರಾದ್ರೂ ಕದ್ದುಕೊಂಡು ಹೋದ್ರು ಬರ್ತಾರೆ. ಪೊಲೀಸರು ಬರಬಾರ್ದು ಅಂತ ಹೇಳಿ. ಹಾಗೆ ನಾಗನನ್ನು ನಾವು ಬರಬಾರ್ದು ಹೇಳಲಿಕ್ಕೆ ಆಗುದಿಲ್ಲ. ನಾಗ ಒಂದು ದೇವರ ಒಂದು ಪ್ರತಿನಿಧಿ. ನಾಗ ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಅವ್ನು ಬರ್ತಾನೆ ನಿಮ್ಮನ್ನು ಹುಡುಕಿ. ಯಾಕೆ ಅಂತ ಕೇಳಿದ್ರೆ, ಜಾತಕದಲ್ಲಿ ನೀವು ಹೇಳಿದ್ದೆಲ್ಲ ಉಂಟು, ಅದು ಕರ್ಮದೋಷ ಅಲ್ವೋ? ನೀವು ನಿಮ್ಮ ತಂದೆ ತಾಯಿಗಳನ್ನು ಸರಿ ನೋಡದಿದ್ರೆ, ಅವರು ಇಟ್ಟದ್ದು ಆಕ್ಚುಲಿ ತಂದೆ ತಾಯಿಯವರು ಮಕ್ಕಳಿಗೆ ಹಾಳಾಗ್ಲಿ ಅಂತ ಹೇಳುದಿಲ್ಲ. ಆದರೆ ಅವರ ಮನ ನೊಂದಿತ್ತಂತಾದ್ರೆ ಅದು ನಿಮ್ಗೆ ಶಾಪವಾಗಿ ಪರಿಗಣಿಸ್ತದೆ. ಅವ್ರು ಹೇಳ್ಬೇಕು ಹೇಳಿಲ್ಲ, ಅವರ ಮನ ನೊಂದಣೆ. ಈಗ ನೀವು ಹೇಳಿದ್ರಿ, ನೀವು ಉದಾಹರಣೆ, ನೀವು ದನವನ್ನು ಸಾಕ್ತೀರಿ, ದನ ವಯಸ್ಸಾಗಿ ತೀರಿ ಹೋಯ್ತು, ಅದು ನಿಮ್ಗೆ ಶಾಪ. ಯಾಕೆ? ಗೋ ಅನ್ನೋದು ದೇವಿ. ಅರ್ಥ ಆಯ್ತಲ್ಲೋ? ಅದೇ ರೀತಿ ನೀವು ನಾಯಿ ಕಚ್ಚಿದ ಹಾಗೆ, ನೀವು ಸಾಕಿದ ನಾಯಿ ಅಲ್ವೋ, ದೋಷ ನಿಮಗೆ ಅಲ್ವೋ? ಒಂದು ಇತ್ತಿಲಲ್ಲಿದ್ದ ನಾಗರಾವು ಬಂದು ಗೋವಿಗೆ ಕಚ್ಚಿತು, ಅದು ನಿಮ್ಗೆ ದೋಷ. ಯಾಕೆ ದೋಷ ಅಂತ ಹೇಳಿದ್ರೆ ಕರ್ಮ ದೋಷ. ನೀವೀಗ ಹೇಳ್ಬೋದು ಇವರೆಲ್ಲ ದೋಷ ಅಂತ ಹೇಳ್ತಾರೆ, ಆಗ ಯಾವುದು ಸತ್ಯ ಅಂತ? ನಾವು ನಡ್ಕೊಂಡು ಹೋಗುದು ವಿಧಿವಿಧಾನ, ಅಥವಾ ನಾವು ಏನು ತಪ್ಪಾಗದಾಗೆ ಮಾಡಬೇಕು. ತಪ್ಪೆಲ್ಲಿ ಆಗುದು? ನಾವು ಇನ್ನೊಬ್ಬನಿಗೆ ವಂಚಿಸುವುದೇ ದೋಷ. ಅಲ್ಲಿಂದ ಬರುದು ವಾಕದೋಷಗಳು, ಮಾತೃಶಾಪಗಳು. ತಂದೆಗೆ ವಂಚಿಸಿದ್ರು ದೋಷವೇ. ಈ ಮಗ ಯಾರಂತ ತಿಳ್ಕೊಂಡಿದ್ದೀರಿ? ಒಂದು ತಂದೆಯ ಮಗ ಯಾರಂತ ತಿಳ್ಕೊಂಡಿದ್ದೀರಿ ನೀವು? ತಂದೆ ಹೇಳ್ಬೋದು ಇವನು ನನ್ನ ಮಗ ಅಂತ, ಅಲ್ವೇ ಅಲ್ಲ. ಆ ಮಗನು ಅವನ ಅಜ್ಜನಾಗಿರ್ಬೋದು, ಅವನ ತಂದೆ ಆಗಿರ್ಬೋದು, ಅವನ ಪಿಜ್ಜನಾಗಿರ್ಬೋದು. ತಿರುಗಿ ಅವನ ಚರ್ವಿತ ಚರ್ವಣ, ಈ ವೀಳ್ಯದೆಲೆಯನ್ನು ಬಾಯಲ್ಲಿ ಹಾಕಿ ಹೇಗೆ ಅಗಿದು ಉಗಿತೀರೋ ಹಾಗೆ ಇದು ನಮ್ಮ ಸಂಸಾರದಲ್ಲಿ ಬಂದ ದೋಷವನ್ನು ನಿವೃತ್ತಿ ಮಾಡುವವರೆಗೆ ಆ ಮಕ್ಕಳು ನಮ್ಮ ಮಕ್ಕಳೇ ಆಗಿಯೋ ನಮ್ಮ ಶತ್ರುಗಳಾಗಿಯೋ ಜೀವನ ಬರ್ತಾರೆ. ಯಾಕೆ? ಜೀವನಕ್ಕೆ ಬರುವಾಗ ನೋಡುವ, ಈ ಇದು ಹೇಳುವಾಗ ನಿಮ್ಗೆ ಬ್ಯಾಂಗ್ಳೂರಿಂದ ಒಂದು ಇನ್ಸಿಡೆಂಟ್ ಬಂತು. ಒಬ್ಬ ಹುಡುಗ ತಾಯಿಗೆ ಕಪಾಳಕ್ಕೆ ಬಾರಿಸ್ತಾನೆ, 15 ವರ್ಷದ ಹುಡುಗ. ತಾಯಿಗೆ ಬೇಡದ ವಲ್ಗರಲ್ಲಿ ಬೈತಾನೆ. ಯಾಕೆ ಅಂತ ಕೇಳಿದ್ರೆ, ಹಿಂದಿನ ಜನ್ಮದ ದೋಷ, ಅದು ಹಿಂದಿನ ಜನ್ಮದ ವೈರತ್ವ. ಹೇಗೆ? ಅದು ಜಾತಕ ನೋಡಿದ್ರೆ ಗೊತ್ತಾಗ್ತದೆ. ಜನರಲಿ ಜಾತಕ ನೋಡುವವರು ಏನ್ ಹೇಳ್ತಾರೆ, ನೀವ್ ಹೇಳಿದ್ರಿ ಜ್ಯೋತಿಷ್ಯರು ಹಣ ಮಾಡ್ಲಿಕ್ಕೆ ಅಂತಲ್ಲ, ಹಾಗಲ್ಲ. ನೀವು ಜ್ಯೋತಿಷ್ಯರ ಹತ್ರ ಹೋಗುವಾಗ ಸದ್ವಿಚಾರದಲ್ಲಿ ಹೋಗುದಿಲ್ಲ. ನಿಮ್ಮೊಂದೊಂದು ಹಿಡನ್ ಎಜೆಂಡಾ ಇದೆ. ಇದು ನಾನು ಬೇರೆ ಒಂದು ಕಡೆಯಲ್ಲಿದ್ದೆ. ಹಿಡನ್ ಎಜೆಂಡಾ ಏನು? ಈಗ ಒಂದು ಸ್ವತ್ತು ತಗೊಳ್ಬೇಕು, ಪಕ್ಕದ ಮನೆಯವನು ಮಾರ್ತಾನೆ. ಪಕ್ಕದ ಮನೆಯವನು ಆ ಸ್ವತ್ತಿಗೆ ಒಂದು 10 ಲಕ್ಷ ಹೇಳಿದಾನೆ ಅಂದ್ರೆ, 2 ಲಕ್ಷಕ್ಕೆ ನಿಮ್ಗೆ ಸಿಗ್ಬೇಕಂತ ಪ್ರಾರ್ಥನೆ, ದೇವಿಗೆ ಹೋಗಿ ಪ್ರಾರ್ಥನೆ ಮಾಡಿದ್ರೆ ಅದು ಸಿಗ್ತದ? ಸಿಗುದಿಲ್ಲ. ನೀವು ಮಾಡುದು ತಪ್ಪಲ್ವ ಅದು? ಅಥವಾ ಅವನು ಕೊಡುವಾಗ ಅವನಿಗೆ ಒಂದು ಮಂತ್ರವಾದಿ ಹತ್ರ ಹೋಗಿ ಮಾಡಿದ್ರೆ ಅದು ಸರಿಯಾ? ದೋಷ ಯಾರಿಗೆ? ಕರ್ತುವಿಗೆ. ಕರ್ತು ಯಾರು? ನೀವು. ಆ ಸ್ವತ್ತು ನನಗೆ ಸಿಗುವ ಹಾಗೆ ಮಾಡಬೇಕು, ಅವರ ಮನೆ ಖಾಲಿಯಾಗಿ ಹೋಗಿ ಏನಿದೆಲ್ಲ ನಿಮ್ಮ ಮೆಂಟಾಲಿಟಿಯನ್ನು ಹೇಳ್ತದೆ. ನ್ಯಾಯವಾಗಿ ಬದುಕಿದ್ರೆ, ಅದಕ್ಕೆ ಒಂದು ಹೇಳ್ತೇನೆ ನಾನು, ನ್ಯಾಯವಾಗಿ ಬದುಕಿದ್ರೆ ಈ ಸಮಾಜದಲ್ಲಿ ಆಗುದಿಲ್ಲ,
ಆದ್ರೆ ಕೂಡ ನಮ್ಮ ಇದನ್ನು ಬಿಡದೆ, ನಮ್ಮ ಒಂದು ಅಕ್ಷಯನ್ನು ಬಿಡದೆ, ನಾವು ನಂಬಿದ ದೇವರು, ನಾವು ಕುಟುಂಬ ನಂಬಿದ ತಂದೆ ತಾಯಿಗಳ ಇದನ್ನು ಪಾಲಿಸಿಕೊಂಡು ಹೋದ್ರೆ ನಮಗೆ ಯಾವ ದೋಷ ಹೋಗುವುದಿಲ್ಲ. ನೀವು ಮಾಡಿಟ್ಟ ತೊಂದರೆಗಳು ಅಂದ್ರೆ ನೀವಲ್ಲ, ಒಂದು ಪ್ರಚನೆ ಮಾಡಿಟ್ಟ ತೊಂದರೆಗಳು ಆಗಲಿ, ಶಾಪಗಳಾಗಲಿ ಯಾರಿಗೆ ಹೋಗ್ತದೆ? ಅವನ ಮಕ್ಕಳಿಗೆ ಹೋಗ್ತದೆ, ಅವನ ಮಕ್ಕಳಿಗೆ ಹೋಗುದಿಲ್ಲ. ಯಾಕೆ ಹೋಗುದಿಲ್ಲ? ಅದು ಯಾರು ಮಾಡಿದರೆ ಅವನೇ ಪುನರಪಿ ಜನ್ಮಕ್ಕೆ ಬಂದು ಅದನ್ನು ಅನುಭವಿಸ್ತಾನೆ. ಅರ್ಥ ಆಯ್ತಲ್ಲ? ಇದು ಯಾರು ಹೇಳುದಿಲ್ಲ. ಸಮಾಜದಲ್ಲಿ ನಮ್ಮ ಹಿಂದೂ ಶಾಸ್ತ್ರದಲ್ಲಿ ಹೇಗೆ ಅಂತ ಹೇಳಿದ್ರೆ, ಹಲವು ಜನ ಹಲವು ರೀತಿ ಹೇಳ್ತಾರೆ. ಹಾಗೆ ಇದ್ರ ಮೇಲೆ ನಂಬಿಕೆ ಬಿಟ್ಟು ಹೋಗ್ತದೆ. ಅರ್ಥ ಆಯ್ತಲ್ಲ? ನೀವು ಹೇಳಿದ ಪ್ರಶ್ನೆ. ಆಗ ನಮಗೆ ನಂಬಿಕೆ ಹೇಗೆ ಬೇಕು? ನನ್ನ ತಾಯಿ ನನ್ನ ತಂದೆಯನ್ನು ತೋರಿಸಿ ಇವನು ನಿನ್ನ ತಂದೆ ಅಂತ ಹೇಳುವಾಗ ಅದನ್ನ ಇವನು ಹೇಗೆ ನಂಬ್ತಿರೋ ಹಾಗೆ ಸಮಾಜದಲ್ಲಿ ನಮ್ಮ ಗುರು ಹಿರಿಯರೆಲ್ಲ ಇದ್ದಾರೆ. ನಮಗೊಂದು ಕಟ್ಟುಪಾಡುಂಟು. ಅದನ್ನು ನಾವು ಬಿಟ್ಟು ಹೊರಗೋದ್ರೆ ಅದು ಎಲ್ಲಿಯೂ ನಾವು ಸಕ್ಸಸ್ ಆಗುದಿಲ್ಲ. ನಾವು ಮಾಡಿದ ತಪ್ಪುಗಳು ನಮಗೆ ಬಾಣವಾಗಿ ತಿರುಗಿ ನಿಲ್ತದೆ. ನೀವು ಮಂತ್ರವಾದಿ ಹತ್ರ ಮಾಡಿ, ತಂತ್ರವಾದಿ ಹತ್ರ ಹೋಗಿ, ಅಥವಾ ನೀವೇನು ದೇವಿಗೆ ಪ್ರಾರ್ಥನೆ ಮಾಡಿ. ದೇವಿಗೆಲ್ಲ ಪ್ರಾರ್ಥನೆ ಮಾಡುವಾಗ ನೀವು ಏನು ಬೇಡಿಕೊಳ್ಬೇಕು? ನನಗೆ ಕಾರು ಕೊಡು, ಬಂಗ್ಲ ಕೊಡು, ನನಗೆ ಒಂದು ಅದು ಮಾಡ್ಬೇಕು ಇದು ಮಾಡ್ಬೇಕಂತಲ್ಲ. ನನ್ನನ್ನು ನನ್ನ ಮಕ್ಕಳನ್ನು ನೀನು ಕಾಪಾಡ್ಬೇಕಂತ ಮತ್ತಿನಂತ ಅವರಿಗೆ ಗೊತ್ತುಂಟು. ನನಗೆ ಇವತ್ತು ಮರ್ಸಿಡೀಸ್ ತಗೊಳ್ಬೇಕು, ಆಯ್ತು ಸಾಲ ಮಾಡಿ ತಗೊಳ್ಳು. ಬ್ಯಾಂಕ್ ಕೊಡುದಿಲ್ವಾ ನಿಮ್ಗೆ? ನಿಮ್ಗೆ ಮರ್ಸಿಡೀಸಿಗೆ ಕಟ್ಟುವ ಹಣದ ಅನುಕೂಲ ಇದ್ರೆ ನೀವು ಮರ್ಸಿಡೀಸ್ ಅಲ್ಲ ಅದರ ಮೇಲೆ ತಗೊಳ್ಬಹುದು. ಯಾಕೆ ತಗೊಳ್ಬಾರ್ದು? ಮತ್ತೆ ಹಾಗೆ ಹೇಳಿ. ದೇವರು ಬರುವುದಾದ್ರೆ ಅದಕ್ಕೆ ಕೆಲವು ವಿಧಿವಿಧಾನಗಳುಂಟು. ಹಾಗೆ ಮಾಡಿದ್ರೆ ಮಾತ್ರ ದೇವರುಗಳು ಬರುದು. ಅರ್ಥ ಆಯ್ತಲ್ಲ? ಆದ್ರೆ ದೇವರು ಬರುವುದಿಲ್ಲ, ದೇವರ ಗಣಗಳು ಬರುವುದು. ಹೌದು. ಹಾಗೆ ನಾನು ಕಳೆದ ನೆಕ್ಸ್ಟ್ ಒಂದು ಇದರಲ್ಲಿ ಇದ್ದಾನೆ, ನಮ್ಮ ಭಟ್ರು ಇದ್ದಾರೆ, ಬಾಲಕೃಷ್ಣ ಭಟ್ರು ಅಂತ ಇದ್ದಾರೆ. ಅವರ ಒಂದು ಅನುಭವ ಹೇಳಿಸ್ತೇನೆ ನಾನು ಈ ಪ್ರೋಗ್ರಾಮ್. ನೀವು ದೇವರ ಮೈಯಲ್ಲಿ ಬರುವುದು ಅಂತ. ಒಬ್ಬರಿಗೆ ಮೈಯಲ್ಲಿ ಬಂದಾಗ ಅವರನ್ನು ನಿಲ್ಲಿಸ್ಲಿಕ್ಕೆ ಹೋದ್ರು. ನೋಡುವಾಗ ಅವರ ಕಣ್ಣೆಲ್ಲ ಭಾರಿ ಒಂದು ದೊಡ್ಡ ದೊಡ್ಡ ಸ್ವಾಭಾವಿಕ ಸಾತ್ವಿಕದ ಕಣ್ಣು ತಾಮಸ ರೂಪದಲ್ಲಿ ದೊಡ್ಡ ದೊಡ್ಡ ಕಣ್ಣಾಗಿ ಮತ್ತೆ ಹಲ್ಲೆಲ್ಲ ಕಡೆ ಇದೆಲ್ಲ ಮಾಡಿ ಶುರು ಮಾಡಿ ನಮ್ಗೆ ಎಲ್ಲ ಎದ್ರಿಕಾಯ್ತು. ಆಗ ನಂಗೆ ಗೊತ್ತಾಯ್ತು ಇವ್ರು ಯಾಕೆ ನನ್ನನ್ನು ಅಲ್ಲಿ ವಾಸ್ತು ಕಂಬವನ್ನು ತೆಗಿಲಿಕ್ಕೆ ಬಿಡ್ಲಿಲ್ಲ ಅಂತ ನನ್ಗೆ ಗೊತ್ತಾಯ್ತು.